ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ರಂಜನೀರು. ಇವತ್ತು ಬೆಳಗ್ಗೆ ಬೇಗನೆ ಎದ್ದಿದ್ದೆ, ಹಾಗಾಗಿ ಸ್ನಾನ ಕೂಡ ಮುಗಿಸ್ಕೊಂಡು ಪೂಜೆನೂ ಮುಗಿಸ್ಕೊಂಡು ಎಲ್ಲ ಕೆಲಸ ಮುಗಿಸ್ಕೊಂಡು ಟೆರೆಸ್ ಮೇಲೆ ಬಂದಿದ್ದೆ. ಯಾಕಂತ ಹೇಳಿದರೆ ಬೆಳಗ್ಗೆನೇ ಎಳೆ ಬಿಸಿಲು ಕಾಸ್ಕೊಂಡ್ರೆ ದೇಹಕ್ಕೆ ಒಳ್ಳೆಯದಂತೆ, ಹಾಗಾಗಿ ಸ್ವಲ್ಪ ಬಿಸಿಲು ಕಾಯಿಸೋಕ್ಕಂತ ಮೇಲೆ ಟೆರೆಸ್ ಮೇಲೆ ಬಂದಿದ್ದೆ. ಬಿಸಿಲು ಕಾಯಿಸಿದ್ದು ಸಾಕು ಅಂತ ಹೇಳಿ ಕೆಳಗಡೆ ಬಂದೆ. ಯಾಕಂದರೆ ನಮ್ಮ ತಂಗಿ ಊರಿಗೆ ಹೋಗಬೇಕಾಗಿತ್ತು, ಹಾಗಾಗಿ ಅವಳು ಮಗನ್ನ ನೋಡಿ ತುಂಬ ದಿವಸ ಆಗಿತ್ತು. ಸರಿ ಅವನ್ನಾದರೂ ಹೋಗಿ ಮಾತಾಡ್ಸ್ಕೊಂಬರೋಣ, ಮನೇಲಿ ಒಬ್ಬಳೇ ಬೇಜಾರಾಗುತ್ತೆ ಅಂತ ಅಂದ್ಕೊಂಡು ಬೆಳಗ್ಗೆನೇ ಬೇಗ ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡು ನಮ್ಮ ತಂಗಿ ಊರಿಗೆ ಹೋಗೋಣ ಅಂತ ರೆಡಿ ಆದೆ. ಇನ್ನು ಟಿಫನ್ ಕೂಡ ಮಾಡಿರಲಿಲ್ಲ. ಏನಪ್ಪ ಟಿಫನ್ ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ಸುಮ್ಮನೆ ಮಾಡಿಟ್ರೆ ವೇಸ್ಟ್ ಆಗುತ್ತೆ, ಅದರ ಬೇರೆ ನನ್ನ ತಂಗಿ ಮನೇಲೆ ಉಳ್ಕೋಬೇಕಾಗಿತ್ತು. ಅದಕ್ಕೆ ಲೈಟಾಗಿ ಏನಾದರೂ ತಿನ್ನೋಣ ಅಂದ್ಕೊಂಡು ಚಿತ್ರಾನ್ನ ಮಾಡಿಕೊಂಡೆ. ಬೇಗ ಮನೇಲಿ ಅಡುಗೆ ಆಗೋದಂದರೆ ಅದು ಚಿತ್ರಾನ್ನ ಮಾತ್ರ. ಅದು ಹುಡುಗರಿಗೆ ಸ್ಪೆಷಲ್ ಅದು ಚಿತ್ರಾನ್ನ. ಯಾಕಂದರೆ ಮನೇಲಿ ಹೆಣ್ಮಕ್ಳಿಲ್ಲ ಅಂದರೆ ಅವ್ರಿಗೆ ಈಸಿಯಾಗಿ ಬರೋ ಅಡುಗೆ ಅಂದರೆ ಚಿತ್ರಾನ್ನನೇ. ಬೇಗ ಬೇಗ ಈರುಳ್ಳಿ ಹೆಚ್ಕೊಂಡು ಒಗ್ಗರಣೆ ಹಾಕ್ಕೊಂಡ್ರೆ ಈ ಕಡೆ ಬಿಸಿಯನ್ನ ಇಟ್ಕೊಂಡು ಚಿತ್ರಾನ್ನ ಮಾಡ್ಕೊಂಡು ಅದ್ರ ಜೊತೆ ಸೈಡಿಗೆ ಏನಾದರೂ ಸ್ನ್ಯಾಕ್ಸ್ ತಿನ್ಕೊಂಡು ಚಿತ್ರಾನ್ನ ತಿಂದುಬಿಟ್ರೆ ಅದರಷ್ಟು ಅಮೃತನೇ ಯಾವುದೂ ಇರಲ್ಲ. ಸೊ ಹಾಗಾಗಿ ನಾನು ಚಿತ್ರಾನ್ನನೇ ಮಾಡಿಕೊಂಡೆ. ಅವಳಿಗೂ ನಮ್ಮ ತಂಗಿಗೂ ಸ್ವಲ್ಪ ತಗೊಂಡೋಗೋಣ ಅಂದ್ಕೊಂಡು ನಮ್ಮ ತಂಗಿಗೂ ತಗೊಂಡೆ. ಚಿತ್ರಾನ್ನ ಅಂದರೆ ನಾರ್ಮಲ್ ಚಿತ್ರಾನ್ನ ಮಾಡಲಿಲ್ಲ, ಸ್ವಲ್ಪ ಅದಕ್ಕೆ ಡಿಫ್ರೆಂಟಾಗಿ ಸಬ್ಬೆ ಸೊಪ್ಪು ಹಾಕಿದ್ದೆ, ಹಾಗಾಗಿ ಟೇಸ್ಟ್ ಸ್ವಲ್ಪ ಚೆನ್ನಾಗಿತ್ತು. ನಮ್ಮ ತಂಗಿಗೂ ತಗೊಂಡೋಗೋಣ ಅಂದ್ಕೊಂಡು ಅವಳಿಗೂ ಕೂಡ ಸ್ವಲ್ಪ ಬಾಕ್ಸಿಗೆ ಹಾಕ್ಕೊಂಡೆ. ಬರೀ ಚಿತ್ರಾನ್ನ ತಿನ್ನೋಕ್ಕಾಗಲ್ಲ, ಸೈಡ್ಸಿಗೆ ಏನಾದರೂ ಚಿಪ್ಸು ಅಥವಾ ಕರ್ಗಾಯಿ, ಹಪ್ಪಳ ಅಥವಾ ಉಪ್ಪಿನಕಾಯಿ ಏನಾದರೂ ಇದ್ದರೆ ಹೋಗುತ್ತೆ. ಬರೀ ರೈಸ್ ಅಂದರೆ ಹೋಗಲ್ಲ. ಹಾಗಾಗಿ ನಾನು ಉಪ್ಪಿನಕಾಯಿ ಹಾಕ್ಕೊಂಡು ಚಿತ್ರಾನ್ನ ತಿನ್ಕೊಂಡು ಹೊರಟೆ. ತುಂಬ ದಿನ ಆಗಿತ್ತು ದೇವಸ್ಥಾನಕ್ಕೆ ಹೋಗಿ. ಹಾಗೆ ಹೋಗೋ ದಾರಿಯಲ್ಲೇ ದೇವಸ್ಥಾನ ಇದೆ, ದೇವಸ್ಥಾನಕ್ಕೆ ಹೋಗಿ ದೇವಿ ದರ್ಶನ ಮುಗಿಸ್ಕೊಂಡು ಹೋದ್ರಾಯ್ತು ಅಂದ್ಕೊಂಡು ದೇವಸ್ಥಾನಕ್ಕೆ ಹೋದೆ. ನಮ್ಮ ತಂಗಿ ಮನೆಗೆ ಬಂದರೆ ನಮ್ಮ ತಂಗಿ ನೋಡಿದರೆ ಫುಲ್ ಮನೆಯೆಲ್ಲ ಕ್ಲೀನ್ ಮಾಡ್ತಾಯಿದ್ಲು. ಮನೆಯಲ್ಲಿರೋ ಎಲ್ಲ ಸಾಮಾನನ್ನ ಟೆರೆಸ್ ಮೇಲೆ ತಂದು ಎಲ್ಲ ತೊಳೆದು ದಬ ಹಾಕ್ತಾಯಿದ್ಲು. ಪಾಪ ನಮ್ಮ ಮಾಮ ಎಲ್ಲ ದಬ ಹಾಕ್ತಾಯಿತ್ತು. ತಡಿ ವಿಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೆ. ಪಾಪ ನಮ್ಮ ಮಾಮ ಪುಟ್ಟಿ ಒಳಗೆ ಮುಖ ಮುಚ್ಕೊತಾ ಇತ್ತು. ನಮ್ಮ ತಂಗಿ ಮಗಗೆ ಒಂದು ಸಾಂಗ್ ಹೇಳು, ಡ್ಯಾನ್ಸ್ ಮಾಡು ಅಂದರೆ ಅವ್ರ ಸ್ಕೂಲಲ್ಲಿರೋ ಪದ್ಯ ತಗೊಂಡು ಡ್ಯಾನ್ಸ್ ಮಾಡ್ಕೊತ ತಲೆ ಹಾಫ್ ಮಾಡ್ತಾಯಿದ್ದೆ ನಮ್ಮದೆಲ್ಲ. ಸೊ ಹೋಗಲಿ ಎಂದು ಪಾಪ ವಿಡಿಯೋ ಮಾಡ್ತಿದ್ದೆ. ಹೋಗಲ್ಲೇ ಸಾಕು ಅಂತ ಹೇಳಿದ್ರೆ ನೀನು ನೀಟಾಗಿ ಮಾಡ್ತೀಯಾ ಇಲ್ಲ ಅಂತ ಕೇಳೋಣ. ಸೊ ಅವನ ಜೊತೆಗಿದ್ರೆ ಟೈಮ್ ಪಾಸ್ ಆಗೋದೇ ಗೊತ್ತಾಗಲ್ಲ. ಮನೇಲಿ ಚಿಕ್ಕ ಮಕ್ಳು ಇರಬೇಕಲ್ವ, ಅವರಿದ್ದರೆ ಎಂಥ ಟೆನ್ಷನ್ನೂ ಇರಲ್ಲ, ಯಾವ ಕಡೆನೂ ಗಮನನೇ ಇರಲ್ಲ, ಮಕ್ಕಳ ಕಡೆನೇ ಗಮನ ಇರುತ್ತೆ. ಅವರು ಮಾಡೋ ಹುಡುಗಾಟ ಆಗಲಿ, ತಲೆ ಹರಟೆ ಆಗಲಿ, ಸೊ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಸೊ ನನಗೂ ಕೂಡ ಅವನ ಜೊತೆ ಟೈಮ್ ಪಾಸ್ ಮಾಡಿದ್ದು ತುಂಬ ಖುಷಿ ಆಯಿತು. ಬಾಬರಣಿ ಮಾಮಾರ ಛಾಯಂತ್ರ ರಾರತೆ ತಾಲತೆ ವಾವತ್ರ ಸಾಸಂಕು ಸಸಲವತ್ತು ಸಾಸಾರ ಹಾನಂಸ ನಾನಾರ ಅಸಮ ಏತೆ ಜಿಂಕೆ ವಾಕೆ ಸೇಪ್ಲೆ ಆಕ್ಷನ್ ಮಾಡ್ಬೇಕು. ರನ್ನಿ ಸೇಪಿ ಆಮೇಲೆ ಜಂಪಿಂಗ್ ಸೇಪಿ ಲಿಟಾನಿ ವಾಕಿಂಗ್ sorry hands up sit up ಸ್ಟ್ಯಾಂಡ್ ಅಪ್ hands up. ನೋಡಿದ್ರಲ್ಲ ಇವತ್ತಿನ ದಿನ ಹೇಗಿತ್ತು ಅಂತ. ಸೊ ನಮ್ಮ ತಂಗಿ ಮಗನ ಜೊತೆ ಟೈಮ್ ಪಾಸ್ ಮಾಡಿ ಸೊ ಇವಾಗ ಜಸ್ಟ್ ಕೂಡ ಬಂದೆ ನಾನು. ಇನ್ನೊಂದು ವಿಷಯ ಹೇಳಬೇಕು, ನಾನು ಇನ್ಸ್ಟಾಗ್ರಾಮಲ್ಲಿ ವಸಂತ ವಸಂತ ಅನ್ನೋ ಸಾಂಗಿಗೆ ರೀಲ್ಸ್ ಮಾಡಿದ್ದೆ. ಅದು ಕೂಡ ಝೀ ಕನ್ನಡದಲ್ಲಿ ಪ್ಲೇ ಆಗಿದೆ. ಎಷ್ಟೋ ಜನ ಆ ವಿಡಿಯೋ ಕಳಿಸಿದ್ದೀರಾ. ಸೊ ತುಂಬ ಖುಷಿ ಆಗ್ತಾಯಿದೆ. ಇದೇ ಥರ ಸಪೋರ್ಟ್ ಮಾಡಿ. ಇಷ್ಟೋ ತನಕ ನಾನು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು. ಬಾಯ್.